ನೋಡಿ, ಖಾಸಗಿ ಬಸ್ಗಳದ್ದು ಈ ಹಣೆ ಬರ ಆದ್ರೆ ಇನ್ನು ಸರ್ಕಾರಿ ಬಸ್ಗಳದ್ದು ಇನ್ನೊಂಥರ ಯದ್ವಾತದ್ವಾ, ಇನ್ನೊಂಥರ ಅಂಧ ದರ್ಬಾರ್ ಅವುಗಳದ್ದು. ಈ ಇವಿ ಬಸ್ಗಳಿದ್ದಾವಲ್ಲ, ಇವಿ ಬಸ್ಗಳ ಅಂಧ ದರ್ಬಾರ್ಗೆ ಕೊನೆನೇ ಇಲ್ಲ ಅಂತ. ಇವಿ ಬಸ್ಗಳಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಯದ್ವಾತದ್ವಾ ಚಾಲನೆ ಮಾಡ್ತಾ ಇದ್ದಾರೆ ಚಾಲಕರು. ಇವಿ ಬಸ್ಗಳನ್ನ ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರಿತ ಡ್ರೈವರ್ಗಳು ಈ ಇವಿ ಬಸ್ಗಳನ್ನ ಸದ್ಯಕ್ಕೆ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೇಕಾಬಿಟ್ಟಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಗುತ್ತಿಗೆ ಚಾಲಕರೇ ಈ ಬಸ್ಗಳನ್ನ ಚಾಲನೆ ಮಾಡ್ತಾ ಇರುವಂತದ್ದು. ನೀವು ಕೇಳಿರ್ಬೋದು, ಬೇಕಾದಷ್ಟು ಸಿಟಿ ಬಸ್ಗಳು ಬೆಂಗಳೂರಲ್ಲಿ ಸಿಟಿ ಬಸ್ಸಿಂದ ಆಕ್ಸಿಡೆಂಟ್ ಆಯಿತು ಅಂತ, ಇವಿ ಬಸ್ಗಳಿಂದ ಆಕ್ಸಿಡೆಂಟ್ ಆಯಿತು ಅಂತ. ಗುತ್ತಿಗೆ ಚಾಲಕರು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಪರ್ಮನೆಂಟ್ ಡ್ರೈವರ್ಸ್ ಕಡಿಮೆ ಇದ್ದಾರೆ ಇದರಲ್ಲಿ. ಸೊ ಯದ್ವಾ ಬಸ್ ಚಾಲನೆ ಮಾಡ್ತಾರೆ, ಲಾರಿ ಓಡಿಸ್ದಂಗೆ ಓಡಿಸ್ತಾರೆ. ಇದರಲ್ಲಿ ನೂರಾರು ಜನ ಕೂತಿರ್ತಾರೆ. ಪ್ರಯಾಣಿಕರ ಜೀವ ಅಮೂಲ್ಯ ಅನ್ನೋ ಎಚ್ಚರಿಕೆ ಇರೋದಿಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ಕೇಳಿ ಬಂದಿದೆ. ಸೊ ಹಾಗಾಗಿ ಈ ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಖಾಸಗಿ ಬಸ್ಗಳದ್ದು ಈ ಹಣೆ ಬರ ಆದ್ರೆ ಇನ್ನು ಸರ್ಕಾರಿ ಬಸ್ಗಳದ್ದು ಇನ್ನೊಂಥರ ಯದ್ವಾತದ್ವಾ, ಇನ್ನೊಂಥರ ಅಂಧ ದರ್ಬಾರ್ ಅವುಗಳದ್ದು. ಈ ಇವಿ ಬಸ್ಗಳಿದ್ದಾವಲ್ಲ, ಇವಿ ಬಸ್ಗಳ ಅಂಧ ದರ್ಬಾರ್ಗೆ ಕೊನೆನೇ ಇಲ್ಲ ಅಂತ. ಇವಿ ಬಸ್ಗಳಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಯದ್ವಾತದ್ವಾ ಚಾಲನೆ ಮಾಡ್ತಾ ಇದ್ದಾರೆ ಚಾಲಕರು. ಇವಿ ಬಸ್ಗಳನ್ನ ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರಿತ ಡ್ರೈವರ್ಗಳು ಈ ಇವಿ ಬಸ್ಗಳನ್ನ ಸದ್ಯಕ್ಕೆ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೇಕಾಬಿಟ್ಟಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಗುತ್ತಿಗೆ ಚಾಲಕರೇ ಈ ಬಸ್ಗಳನ್ನ ಚಾಲನೆ ಮಾಡ್ತಾ ಇರುವಂತದ್ದು. ನೀವು ಕೇಳಿರ್ಬೋದು, ಬೇಕಾದಷ್ಟು ಸಿಟಿ ಬಸ್ಗಳು ಬೆಂಗಳೂರಲ್ಲಿ ಸಿಟಿ ಬಸ್ಸಿಂದ ಆಕ್ಸಿಡೆಂಟ್ ಆಯಿತು ಅಂತ, ಇವಿ ಬಸ್ಗಳಿಂದ ಆಕ್ಸಿಡೆಂಟ್ ಆಯಿತು ಅಂತ. ಗುತ್ತಿಗೆ ಚಾಲಕರು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಪರ್ಮನೆಂಟ್ ಡ್ರೈವರ್ಸ್ ಕಡಿಮೆ ಇದ್ದಾರೆ ಇದರಲ್ಲಿ. ಸೊ ಯದ್ವಾ ಬಸ್ ಚಾಲನೆ ಮಾಡ್ತಾರೆ, ಲಾರಿ ಓಡಿಸ್ದಂಗೆ ಓಡಿಸ್ತಾರೆ. ಇದರಲ್ಲಿ ನೂರಾರು ಜನ ಕೂತಿರ್ತಾರೆ. ಪ್ರಯಾಣಿಕರ ಜೀವ ಅಮೂಲ್ಯ ಅನ್ನೋ ಎಚ್ಚರಿಕೆ ಇರೋದಿಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ಕೇಳಿ ಬಂದಿದೆ. ಸೊ ಹಾಗಾಗಿ ಈ ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಖಾಸಗಿ ಬಸ್ಗಳದ್ದು ಈ ಹಣೆ ಬರ ಆದ್ರೆ ಇನ್ನು ಸರ್ಕಾರಿ ಬಸ್ಗಳದ್ದು ಇನ್ನೊಂಥರ ಯದ್ವಾತದ್ವಾ, ಇನ್ನೊಂಥರ ಅಂಧ ದರ್ಬಾರ್ ಅವುಗಳದ್ದು. ಈ ಇವಿ ಬಸ್ಗಳಿದ್ದಾವಲ್ಲ, ಇವಿ ಬಸ್ಗಳ ಅಂಧ ದರ್ಬಾರ್ಗೆ ಕೊನೆನೇ ಇಲ್ಲ ಅಂತ. ಇವಿ ಬಸ್ಗಳಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಯದ್ವಾತದ್ವಾ ಚಾಲನೆ ಮಾಡ್ತಾ ಇದ್ದಾರೆ ಚಾಲಕರು. ಇವಿ ಬಸ್ಗಳನ್ನ ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರಿತ ಡ್ರೈವರ್ಗಳು ಈ ಇವಿ ಬಸ್ಗಳನ್ನ ಸದ್ಯಕ್ಕೆ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೇಕಾಬಿಟ್ಟಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಗುತ್ತಿಗೆ ಚಾಲಕರೇ ಈ ಬಸ್ಗಳನ್ನ ಚಾಲನೆ ಮಾಡ್ತಾ ಇರುವಂತದ್ದು. ನೀವು ಕೇಳಿರ್ಬೋದು, ಬೇಕಾದಷ್ಟು ಸಿಟಿ ಬಸ್ಗಳು ಬೆಂಗಳೂರಲ್ಲಿ ಸಿಟಿ ಬಸ್ಸಿಂದ ಆಕ್ಸಿಡೆಂಟ್ ಆಯಿತು ಅಂತ, ಇವಿ ಬಸ್ಗಳಿಂದ ಆಕ್ಸಿಡೆಂಟ್ ಆಯಿತು ಅಂತ. ಗುತ್ತಿಗೆ ಚಾಲಕರು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಪರ್ಮನೆಂಟ್ ಡ್ರೈವರ್ಸ್ ಕಡಿಮೆ ಇದ್ದಾರೆ ಇದರಲ್ಲಿ. ಸೊ ಯದ್ವಾ ಬಸ್ ಚಾಲನೆ ಮಾಡ್ತಾರೆ, ಲಾರಿ ಓಡಿಸ್ದಂಗೆ ಓಡಿಸ್ತಾರೆ. ಇದರಲ್ಲಿ ನೂರಾರು ಜನ ಕೂತಿರ್ತಾರೆ. ಪ್ರಯಾಣಿಕರ ಜೀವ ಅಮೂಲ್ಯ ಅನ್ನೋ ಎಚ್ಚರಿಕೆ ಇರೋದಿಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ಕೇಳಿ ಬಂದಿದೆ. ಸೊ ಹಾಗಾಗಿ ಈ ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಖಾಸಗಿ ಬಸ್ಗಳದ್ದು ಈ ಹಣೆ ಬರ ಆದ್ರೆ ಇನ್ನು ಸರ್ಕಾರಿ ಬಸ್ಗಳದ್ದು ಇನ್ನೊಂಥರ ಯದ್ವಾತದ್ವಾ, ಇನ್ನೊಂಥರ ಅಂಧ ದರ್ಬಾರ್ ಅವುಗಳದ್ದು. ಈ ಇವಿ ಬಸ್ಗಳಿದ್ದಾವಲ್ಲ, ಇವಿ ಬಸ್ಗಳ ಅಂಧ ದರ್ಬಾರ್ಗೆ ಕೊನೆನೇ ಇಲ್ಲ ಅಂತ. ಇವಿ ಬಸ್ಗಳಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಯದ್ವಾತದ್ವಾ ಚಾಲನೆ ಮಾಡ್ತಾ ಇದ್ದಾರೆ ಚಾಲಕರು. ಇವಿ ಬಸ್ಗಳನ್ನ ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರಿತ ಡ್ರೈವರ್ಗಳು ಈ ಇವಿ ಬಸ್ಗಳನ್ನ ಸದ್ಯಕ್ಕೆ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೇಕಾಬಿಟ್ಟಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಗುತ್ತಿಗೆ ಚಾಲಕರೇ ಈ ಬಸ್ಗಳನ್ನ ಚಾಲನೆ ಮಾಡ್ತಾ ಇರುವಂತದ್ದು. ನೀವು ಕೇಳಿರ್ಬೋದು, ಬೇಕಾದಷ್ಟು ಸಿಟಿ ಬಸ್ಗಳು ಬೆಂಗಳೂರಲ್ಲಿ ಸಿಟಿ ಬಸ್ಸಿಂದ ಆಕ್ಸಿಡೆಂಟ್ ಆಯಿತು ಅಂತ, ಇವಿ ಬಸ್ಗಳಿಂದ ಆಕ್ಸಿಡೆಂಟ್ ಆಯಿತು ಅಂತ. ಗುತ್ತಿಗೆ ಚಾಲಕರು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಪರ್ಮನೆಂಟ್
ಡ್ರೈವರ್ಸ್ ಕಡಿಮೆ ಇದ್ದಾರೆ ಇದರಲ್ಲಿ. ಸೊ ಎದ್ವಾ ತದ್ವಾ ಬಸ್ ಚಾಲನೆ ಮಾಡ್ತಾರೆ, ಲಾರಿ ಓಡಿಸ್ದಂಗೆ ಓಡಿಸ್ತಾರೆ. ಇದರಲ್ಲಿ ನೂರಾರು ಜನ ಕೂತಿರ್ತಾರೆ, ಪ್ರಯಾಣಿಕರ ಜೀವ ಅಮೂಲ್ಯ ಅನ್ನೋ ಎಚ್ಚರಿಕೆ ಇರೋದಿಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ಕೇಳಿ ಬಂದಿದೆ. ಸೊ ಹಾಗಾಗಿ ಈ ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಖಾಸಗಿ ಬಸ್ಗಳದ್ದು ಈ ಹಣೆ ಬರ ಆದ್ರೆ ಇನ್ನು ಸರ್ಕಾರಿ ಬಸ್ಗಳದ್ದು ಇನ್ನೊಂಥರ ಯದ್ವಾ ತದ್ವಾ, ಇನ್ನೊಂಥರ ಅಂಧ ದರ್ಬಾರ್ ಅವುಗಳದ್ದು. ಈ ಇವಿ ಬಸ್ಗಳಿದ್ದಾವಲ್ಲ, ಇವಿ ಬಸ್ಗಳ ಅಂಧ ದರ್ಬಾರ್ಗೆ ಕೊನೆನೇ ಇಲ್ಲ ಅಂತ. ಇವಿ ಬಸ್ಗಳಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಯದ್ವಾ ತದ್ವಾ ಚಾಲನೆ ಮಾಡ್ತಾ ಇದ್ದಾರೆ ಚಾಲಕರು. ಇವಿ ಬಸ್ಗಳನ್ನ ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರಿತ ಡ್ರೈವರ್ಗಳು ಈ ಇವಿ ಬಸ್ಗಳನ್ನ ಸದ್ಯಕ್ಕೆ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೇಕಾಬಿಟ್ಟಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಗುತ್ತಿಗೆ ಚಾಲಕರೇ ಈ ಬಸ್ಗಳನ್ನ ಚಾಲನೆ ಮಾಡ್ತಾ ಇರುವಂತದ್ದು. ನೀವು ಕೇಳಿರ್ಬೋದು, ಬೇಕಾದಷ್ಟು ಸಿಟಿ ಬಸ್ಗಳು ಬೆಂಗಳೂರಲ್ಲಿ ಸಿಟಿ ಬಸ್ಸಿಂದ ಆಕ್ಸಿಡೆಂಟ್ ಆಯ್ತು ಅಂತ, ಇವಿ ಬಸ್ಗಳಿಂದ ಆಕ್ಸಿಡೆಂಟ್ ಆಯ್ತು ಅಂತ. ಗುತ್ತಿಗೆ ಚಾಲಕರು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಪರ್ಮನೆಂಟ್ ಡ್ರೈವರ್ಸ್ ಕಡಿಮೆ ಇದ್ದಾರೆ ಇದರಲ್ಲಿ. ಸೊ ಎದ್ವಾ ತದ್ವಾ ಬಸ್ ಚಾಲನೆ ಮಾಡ್ತಾರೆ, ಲಾರಿ ಓಡಿಸ್ದಂಗೆ ಓಡಿಸ್ತಾರೆ. ಇದರಲ್ಲಿ ನೂರಾರು ಜನ ಕೂತಿರ್ತಾರೆ, ಪ್ರಯಾಣಿಕರ ಜೀವ ಅಮೂಲ್ಯ ಅನ್ನೋ ಎಚ್ಚರಿಕೆ ಇರೋದಿಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ಕೇಳಿ ಬಂದಿದೆ. ಸೊ ಹಾಗಾಗಿ ಈ ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಖಾಸಗಿ ಬಸ್ಗಳದ್ದು ಈ ಹಣೆ ಬರ ಆದ್ರೆ ಇನ್ನು ಸರ್ಕಾರಿ ಬಸ್ಗಳದ್ದು ಇನ್ನೊಂಥರ ಯದ್ವಾ ತದ್ವಾ, ಇನ್ನೊಂಥರ ಅಂಧ ದರ್ಬಾರ್ ಅವುಗಳದ್ದು. ಈ ಇವಿ ಬಸ್ಗಳಿದ್ದಾವಲ್ಲ, ಇವಿ ಬಸ್ಗಳ ಅಂಧ ದರ್ಬಾರ್ಗೆ ಕೊನೆನೇ ಇಲ್ಲ ಅಂತ. ಇವಿ ಬಸ್ಗಳಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಯದ್ವಾ ತದ್ವಾ ಚಾಲನೆ ಮಾಡ್ತಾ ಇದ್ದಾರೆ ಚಾಲಕರು. ಇವಿ ಬಸ್ಗಳನ್ನ ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರಿತ ಡ್ರೈವರ್ಗಳು ಈ ಇವಿ ಬಸ್ಗಳನ್ನ ಸದ್ಯಕ್ಕೆ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೇಕಾಬಿಟ್ಟಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಗುತ್ತಿಗೆ ಚಾಲಕರೇ ಈ ಬಸ್ಗಳನ್ನ ಚಾಲನೆ ಮಾಡ್ತಾ ಇರುವಂತದ್ದು. ನೀವು ಕೇಳಿರ್ಬೋದು, ಬೇಕಾದಷ್ಟು ಸಿಟಿ ಬಸ್ಗಳು ಬೆಂಗಳೂರಲ್ಲಿ ಸಿಟಿ ಬಸ್ಸಿಂದ ಆಕ್ಸಿಡೆಂಟ್ ಆಯ್ತು ಅಂತ, ಇವಿ ಬಸ್ಗಳಿಂದ ಆಕ್ಸಿಡೆಂಟ್ ಆಯ್ತು ಅಂತ. ಗುತ್ತಿಗೆ ಚಾಲಕರು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಪರ್ಮನೆಂಟ್ ಡ್ರೈವರ್ಸ್ ಕಡಿಮೆ ಇದ್ದಾರೆ ಇದರಲ್ಲಿ. ಸೊ ಎದ್ವಾ ತದ್ವಾ ಬಸ್ ಚಾಲನೆ ಮಾಡ್ತಾರೆ, ಲಾರಿ ಓಡಿಸ್ದಂಗೆ ಓಡಿಸ್ತಾರೆ. ಇದರಲ್ಲಿ ನೂರಾರು ಜನ ಕೂತಿರ್ತಾರೆ, ಪ್ರಯಾಣಿಕರ ಜೀವ ಅಮೂಲ್ಯ ಅನ್ನೋ ಎಚ್ಚರಿಕೆ ಇರೋದಿಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ಕೇಳಿ ಬಂದಿದೆ. ಸೊ ಹಾಗಾಗಿ ಈ ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ.